ಯಾದಗಿರಿ ತಂಡದ ಕ್ರೀಡಾಪಟು ಜರ್ಸಿ ನಂಬರ್ 2. ಮತ್ತೊಮ್ಮೆ ನಿಮ್ಮ ಮುಂದೆ ಉತ್ತರ ಕನ್ನಡ ಜಿಲ್ಲೆಯ ಉದ್ದ ನೀಳ ಕಾಲವನ್ನು ಹೊಂದಿರತಕ್ಕಂತಹ ವಿದ್ಯಾರ್ಥಿ ನಿಮ್ಮ ಮುಂದೆ ರೈಡಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಹಲವು ಬಾರಿ ತಂಡಕ್ಕೆ ಆಸರಿಯಾಗಿದ್ದಾರೆ. ಪ್ರಯತ್ನವನ್ನು ಪಟ್ಟರು ಹ್ಯಾಂಡ್ ಟಚ್ ಮಾಡೋದಕ್ಕೆ, ಅದಕ್ಕೆ ಯಾವುದೇ ಅಂಕಗಳಿಲ್ಲದೆ ಮತ್ತೆ ಹಿಂದಿರುಗಿದ್ದಾರೆ. ಪಂದ್ಯ 5-2 ಸಾಗ್ತಾ ಇದೆ. 3 ಅಂಕಗಳ ಮುನ್ನಡೆಯನ್ನ ಕಂಡಿದೆ ಉತ್ತರ ಕನ್ನಡ ಜಿಲ್ಲೆ. ನಿಮ್ಮದೇ ಜರ್ಸಿ ನಂಬರ್ 4 ಉತ್ತಮವಾಗಿ ರನ್ನಿಂಗ್ ಹ್ಯಾಂಡ್ ಟಚ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತಾನೆ ಹೇಳ್ಬೋದು ಇವ್ರನ್ನ. ಮೇಡಮ್ ಕೋರ್ಟ್ ನಂಬರ್ 2ರಲ್ಲಿ ಎಲ್ಲೋ ವಿಜಯಪುರ ರೈಡ್ ಅನ್ನ ಮಾಡೋದ್ರ ಮೂಲಕ ಅಷ್ಟು ಬಿಗಿ ಇಲ್ಲದ ಕಾರಣ ಅಂಕವನ್ನು ಪಡ್ಕೊಂಡ್ರು ಯಾದಗಿರಿ ತಂಡದ ಕ್ರೀಡಾ. ಇದೀಗ ಪಂದ್ಯ 1 ಇದೆ, ಅಂಕಣ 2ರಲ್ಲಿ. ಮತ್ತದೇ ಕ್ರೀಡಾಪಟು ನಿಮ್ಮ ಮುಂದೆ ಉತ್ತಮ ರನ್ನಿಂಗ್ ಹ್ಯಾಂಡ್ ಟಚ್ ಮಾಡ್ತಾರೆ ಇವರು. ಉತ್ತಮವಾದಂತಹ ಹಿಡಿತದೊಂದಿಗೆ ಮತ್ತೊಂದು ಅಂಕವನ್ನ ತಮ್ಮದಾಗಿಸಿಕೊಂಡಂತಹ ಉತ್ತರ ಕನ್ನಡ ಜಿಲ್ಲೆ 4 ಅಂಕದ ಮುನ್ನಡೆಯನ್ನ ಪಡ್ಕೊಂಡಿದೆ. 6-2ರಲ್ಲಿ ಪಂದ್ಯ. ಸೂಪರ್ ಟ್ಯಾಕಲ್ ಆಗಿದೆ. ಹಿಡಿತಾರ ಅಂತ 1 ಅಂಕವನ್ನು ಮಾತ್ರ ಪಡ್ಕೊಂಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆ. ಉತ್ತಮವಾದಂತಹ ರೈಡಿಂಗ್ ಅನ್ನ ಮೂಲಕ ಪದೇ ತಂಡಕ್ಕೆ ಆಸರೆ ಆಗ್ತಾ ಇದ್ದಾರೆ. ಬ್ಯಾಕ್ ಹೋಲ್ಡ್ ಇದೆ. ಉತ್ತಮವಾದಂತಹ ಬ್ಯಾಕ್ ಹೋಲ್ಡ್ ಮೂಲಕ ರೈಡರ್ ಸ್ಥಗಿತಗೊಳಿಸಿದಂತಹ ಉತ್ತರ ಕನ್ನಡ ಜಿಲ್ಲೆ ಇದರ ಮೂಲಕ ಮತ್ತೊಂದು ಅಂಕವನ್ನು ತಮ್ಮದಾಗಿಸಿಕೊಂಡಿದೆ. ಕೀರ್ತಿ ದೊಡ್ಡದಾದ್ರು ಮೂರ್ತಿ ಚಿಕ್ಕದು. ಸುಲಭವಾಗಿ ಅಂಕವನ್ನ ಕೊಟ್ಟಿದ್ದಾರೆ. ಲೋನವನ್ನ ಕ್ಲಿಯರ್ ಮಾಡೋದ್ರ ಮೂಲಕ 3 ಅಂಕಗಳನ್ನ ತನ್ನದಾಗಿಸಿಕೊಂಡು ಇದರೊಂದಿಗೆ 11ಕ್ಕೆ ತಲುಪಿದೆ ಉತ್ತರ ಕನ್ನಡ ಜಿಲ್ಲೆ. ಇದೀಗ ಮೊದಲ ಅರ್ಧದ ಮೊದಲ ಟೈಮ್ ಔಟ್ ರಾಮನಗರ. ಅದೇ ರೀತಿ ಪಂದ್ಯ ಉತ್ತಮವಾಗಿ ಸಾಗ್ತಾ ಇದೆ. 4-2ರಲ್ಲಿ ಪಂದ್ಯ ಸಾಗ್ತಾ ಇದೆ. 2 ಅಂಕಗಳನ್ನ ತಮ್ಮದಾಗಿಸಿಕೊಂಡಿದ್ದಾರೆ ಜರ್ಸಿ ನಂಬರ್ 11. ಇದರೊಂದಿಗೆ ವಿಜಯಪುರ ಅಂಕವನ್ನ 4-4. ಮೊದಲ ಅರ್ಧದಲ್ಲಿ ಉತ್ತಮವಾದಂತಹ ಆಟವನ್ನು ಕನ್ಸ್ಕೊಳ್ಳೋದ್ರ ಮೂಲಕ ಉತ್ತರ ಕನ್ನಡ ಜಿಲ್ಲೆ 11 ಅಂಕ ಪಡೆದುಕೊಂಡಿದೆ. ಕೇವಲ 2 ಅಂಕಗಳೊಂದಿಗೆ ರಾಮನಗರ ಹಿಂದೆ ಉಳಿದಿದೆ. ಸುಲಭವಾಗಿ ಬೋನಸ್ ಅನ್ನ ಬಿಟ್ಕೊಡ್ತಾ ಇದ್ದಂತೆ ಕಾಣ್ತಾ ಇದೆ. ಒಂದು ಟಚ್ ಆಗೋದ್ರ ಮೂಲಕ ಮತ್ತೊಂದು ಅಂಕವನ್ನ ತರೋದ್ರ ಮೂಲಕ ತಂಡಕ್ಕೆ ಆಸರೆ ಆಗ್ತಾ ಇದ್ದಾರೆ. ಇದರೊಂದಿಗೆ ಅಂಕ 3ಕ್ಕೆ ಸಾಗಿದೆ. 3-11 ಅಂಕಣ 1ರಲ್ಲಿ. ರನ್ನಿಂಗ್ ಮೂಲಕ ಪದೇ ಚಾಕುಚಕ್ಯತೆಯಿಂದ ಅಂಕಗಳನ್ನು ಗಳಿಸುವುದರ ಮೂಲಕ ತಂಡಕ್ಕೆ ಆಸರೆ ಆಗ್ತಾ ಇದ್ದಾರೆ. ಉತ್ತಮವಾದಂತಹ ಹಿಡಿತ ಅಂತ ಬಂದಿದೆ. ನೋಡೋಣ ರೆಫ್ರಿ ಡಿಸಿಷನ್ ಏನ್ ಬರ್ಬೋದು ಅಂತ. 1 ಅಂಕವನ್ನ ಪಡ್ಕೊಳ್ತಾರೆ. ಇದರೊಂದಿಗೆ 5-13ರಲ್ಲಿ ಪಂದ್ಯ. ಮತ್ತೊಮ್ಮೆ ಸಕ್ಸಸ್ ಅನ್ನ ಕಂಡಂತಹ ರೈಡರ್ ನಿಮ್ಮ ಮುಂದೆ ಮತ್ತೆ ಬಂದಿದ್ದಾರೆ. ಉದ್ದ ನೀಯ ಕಾಲುಗಳನ್ನು ಹೊಂದಿರತಕ್ಕಂಥ ಈಕೆ ಹಲವಾರು ಬಾರಿ ರೈಡಿಂಗ್ ನಲ್ಲಿ ಯಶಸ್ಸನ್ನ ಕಂಡಿದ್ದಾರೆ. ಈ ಬಾರಿಯೂ ಕೂಡ ಯಶಸ್ಸನ್ನ ಕಂಡಂತಹ ಪ್ರೀತಿ ಅತ್ಯುತ್ತಮವಾದಂತಹ ರೈಡ್ ಮಾಡ್ತಾ ಇದ್ದಾರೆ. ಮುಂದಿನ ಪದ್ಯ ಚಿಕ್ಕಬಳ್ಳಾಪುರ ವರ್ಸಸ್ ಬಳ್ಳಾರಿ, ಅಂಕಣ 1ರಲ್ಲಿ. ಚಿಕ್ಕಬಳ್ಳಾಪುರ ವರ್ಸಸ್ ಸೆಕೆಂಡ್ ರೌಂಡ್. ಪ್ರೀತಿ ಇಷ್ಟೆಲ್ಲ ಕೊಡೋದ್ರ ಮೂಲಕ ಮತ್ತೊಬ್ಬ ರೈಡರ್ ಇದೀಗ ಬಂದಿದೆ. ಮತ್ತೆ ಬದಲಾವಣೆ ರೈಡಿಂಗ್ ನಲ್ಲಿ ಬದಲಾವಣೆ ಕಂಡಂತಹ ಉತ್ತರ ಕನ್ನಡ ಜಿಲ್ಲೆ ವಿಫಲವನ್ನ ಕಂಡಿದೆ. ರೈಡಿಂಗ್ ನಲ್ಲಿ ಮೊದಲ ಬಾರಿಗೆ ಟ್ಯಾಕಲ್ ಆಗಿದ್ರ ಮೂಲಕ 7-14ರಲ್ಲಿ ಸಾಗ್ತಾ ಇದೆ. 7ರಲ್ಲಿ ರಾಮನಗರ, 14ರಲ್ಲಿ
ಕೋರ್ಟ್ ನಂಬರ್ ಉತ್ತರ ಉತ್ತಮವಾದ ಪಂದ್ಯ ನಡೀತಾ ಇದೆ. ವಿಜಯಪುರ ತಂಡ 7-4 ರನ್ನಿಗೆ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಅತ್ಯುತ್ತಮವಾದಂತಹ ಹಿಡಿತ, ರೈಡಿನಲ್ಲಿ ಅಂಕ, ನಿರಂತರವಾಗಿ ಅಂಕ ಪಡಿತ ವಿಜಯಪುರ ತಂಡ 7-4ರಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಸೂಪರ್ ಟ್ಯಾಕಲ್ ಆನ್ ಇದೆ ವಿಜಯಪುರ ತಂಡದ ಆಟಗಾರ್ತಿಯಿಂದ ಮತ್ತೊಂದು ರೈಡ್. ಉತ್ತಮವಾದಂತಹ ಟ್ಯಾಕಲ್ ಬಂದಿದೆ ಉತ್ತರ ಕನ್ನಡ ಜಿಲ್ಲೆಯ ಕ್ರೀಡಾಪಟುಗಳಿಂದ. ಅದರೊಂದಿಗೆ ಮತ್ತೊಂದು ಅಂಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಅದೇ ಉತ್ತಮವಾದಂತಹ ಹಿಡಿತ, ಮತ್ತೊಂದು ಅಂಕ ವಿಜಯಪುರ ತಂಡಕ್ಕೆ. 8-4 ಫೇವರ್ ಆಫ್ ವಿಜಯಪುರ. ಮತ್ತೊಮ್ಮೆ ನಿಮ್ಮ ಮುಂದೆ ಅತಿ ಭಾರಿ ಹೆಚ್ಚು ಬಾರಿ ರೈಡಿಂಗ್ ನಲ್ಲಿ ಸಕ್ಸಸ್ ಅನ್ನ ಕಂಡಂತಹ ಕ್ರೀಡಾಪಟು ಮತ್ತೊಮ್ಮೆ ರೈಡಿಂಗ್ ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ನೋಡೋಣ ಈ ಬಾರಿಯೂ ಸಹ ಅಂಕದೊಂದಿಗೆ ತಂಡಕ್ಕೆ ಆಶ್ಚರ್ಯ ಆಗ್ತದೆ ಅಂತ ಆದರೆ ವಿಫಲ ಆಗ್ತಾ ಇದ್ದಾರೆ. ಇದರೊಂದಿಗೆ ಬೋನಾ ಪಾಯಿಂಟ್ ಪಡಿತಾ ಇದ್ದಾರೆ ರಾಮನಗರ ವರ್ಸಸ್ ಉತ್ತರ ಕನ್ನಡ. ಮೊದಲಾರ್ಧದ ಮೊತ್ತ 15-7ರಲ್ಲಿ ಪಂದ್ಯ ಸಾಗ್ತಾ ಇದೆ. ಇದರೊಂದಿಗೆ ಅಂಕಣದ ಬದಲಾವಣೆಯಲ್ಲಿ ಅಂಕಣ 1ರಲ್ಲಿ ಮೊದಲಾರ್ಧ ಮುಕ್ತಾಯಗೊಂಡಿದೆ. ಅದೇ ರೀತಿಯಲ್ಲಿ ಅಂಕಣ 2ರಲ್ಲೂ ಸಹ ತುಂಬಾ ವೈಭವದಿಂದ ಕಬಡ್ಡಿ ಟೂರ್ನಮೆಂಟ್ ನಡೀತಾ ಇರೋದನ್ನ ನೋಡಬಹುದು. ಇದರ ಆಯೋಜಕರು ಬಣಜವಾಡ ವಸತಿ ಪದವಿ ಪೂರ್ವ ಮಹಾವಿದ್ಯಾಲಯ ಅಥಣಿ ಖರೆ. ಇದೀಗ 2ನೇ ಅರ್ಧ ಮೊದಲನೇ ನಲ್ಲಿ ಪ್ರಾರಂಭವಾಗ್ತಾ ಇದೆ ಪಂದ್ಯ. ಕೋರ್ಟ್ ನಂಬರ್ 2ರಲ್ಲಿ ಮುಂದಿನ ಪಂದ್ಯ ಹಾವೇರಿ ವರ್ಸಸ್ ಬೀದರ್. ಅದೇ ರೀತಿ ಕೋರ್ಟ್ ನಂಬರ್ 1ರಲ್ಲಿ ಚಿಕ್ಕಬಳ್ಳಾಪುರ ಬಳ್ಳಾರಿ ವರ್ಸಸ್ ಉತ್ತರ ಕನ್ನಡ ಜಿಲ್ಲೆಯ ಅತ್ಯುತ್ತಮ ಕ್ರೀಡಾಪಟು ಪವಿತ್ರ ಮಿತ್ರ ನಿಮ್ಮ ಮುಂದೆ ರೈಡಿಂಗ್ ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಅತಿ ಹೆಚ್ಚು ಬಾರಿ ರೈಡಿಂಗ್ ನಲ್ಲಿ ಸಕ್ಸಸ್ ಅನ್ನು ಕಂಡಂತಹ ಪವಿತ್ರರವರು ಇದೀಗ ನಿಮ್ಮ ಮುಂದೆ ಈ ಬಾರಿ ಯಾವುದೇ ಅಂಕಗಳಿಲ್ಲದೆ ಅಂಕಣಕ್ಕೆ ಹಿಂದಿರುಗ್ತಿದ್ದಾರೆ. ಕೋರ್ಟ್ ನಂಬರ್ 1ರಲ್ಲಿ ಮುಂದಿನ ಪಂದ್ಯ ಚಿಕ್ಕಬಳ್ಳಾಪುರ ವರ್ಸಸ್ ಬಳ್ಳಾರಿ. ಚಿಕ್ಕಬಳ್ಳಾಪುರ ಈ 2 ತಂಡದ ಆಟಗಾರರು ಆದಷ್ಟು ಬೇಗನೆ ಕೋರ್ಟ್ ನಂಬರ್ 1ರಲ್ಲಿ ರಿಪೋರ್ಟ್ ಮಾಡ್ಕೋಬೇಕು. ದಿಸ್ ಇಸ್ ದ ಫಸ್ಟ್ ಕಾಲ್ ಫಾರ್ ಚಿಕ್ಕಬಳ್ಳಾಪುರ ಅಂಡ್ ಬಳ್ಳಾರಿ ಟೀಮ್. ರಾಮನಗರ ಜಿಲ್ಲೆಯ ಕ್ರೀಡಾಪಟುಗಳು ರೈಡಿಂಗ್ ನಲ್ಲಿ ಯಶಸ್ಸನ್ನ ಕಂಡುಕೊಳ್ಳುವುದರಲ್ಲಿ ವಿಫಲವನ್ನು ಕಾಣೋದ್ರ ಮೂಲಕ ಅಂಕಗಳಿಂದ ಹಿಂದೆ ಉಳಿದಿದ್ದಾರೆ. 16-7ರಲ್ಲಿ ಪಂದ್ಯ ಸಾಗ್ತಾ ಇದೆ. ಕೋರ್ಟ್ ನಂಬರ್ 2ರಲ್ಲಿ ವಿಜಯಪುರ ತಂಡ 14-4 ಅಂಕಗಳೊಂದಿಗೆ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆ ಇದೀಗ ಕಾದು ನೋಡೋಣ. ಮೂರ್ತಿ ಚಿಕ್ಕದಾದ ಕೀರ್ತಿ ಇದೀಗ ಮತ್ತೆ ಇದು ಡೂ ಆರ್ ಡೈ ಅಂಕಣ 1ರಲ್ಲಿ ಮಾಡು ಅಂಕವಿಲ್ಲದೆ ಯಾವುದೇ ರೀತಿ ಕ್ರೀಡಾಪಟು ಹಿಂದಿರುಗುವಂತಿಲ್ಲ. ಅಯ್ಯೋ ಸ್ವಲ್ಪ ಉತ್ತಮವಾದಂತಹ ಟ್ಯಾಕಲ್ ಅನ್ನ ಮಾಡಿದ್ದಾರೆ ರಾಮನಗರ ತಂಡ. ಇದರೊಂದಿಗೆ ಮತ್ತೊಂದು ಅಂಕವನ್ನ ತಮ್ಮದಾಗಿಸಿಕೊಂಡು 8-17ರಲ್ಲಿ ಪಂದ್ಯ ಸಾಗ್ತಾ ಇದೆ. ನೆಕ್ಸ್ಟ್ ಅಂಕಣ 1ರಲ್ಲಿ 2ನೇ ಸುತ್ತಿನ ಪಂದ್ಯಗಳು ಪ್ರಾರಂಭವಾಗಲಿದೆ. ಚಿಕ್ಕಬಳ್ಳಾಪುರ ಕೋರ್ಟ್ ನಂಬರ್ 2ರಲ್ಲಿ ಮುಂದಿನ ಪಂದ್ಯ ಹಾವೇರಿ ವರ್ಸಸ್ ಬೀದರ್. ಹಾವೇರಿ ವರ್ಸಸ್ ಬೀದರ್. 2 ತಂಡ ಆಟಗಾರರು ಆದಷ್ಟು ಬೇಗನೆ ಕೋರ್ಟ್ ನಂಬರ್ 2ರಲ್ಲಿ ರಿಪೋರ್ಟ್ ಮಾಡ್ಕೋಬೇಕು. ಹಾವೇರಿ ಕಾಲುಗಳನ್ನು ಚಾಚುವುದರ ಮೂಲಕ ಟೋಟಚ್ ಅನ್ನ ಮಾಡಿ ಮತ್ತೊಂದು ಅಂಗವನ್ನು ಗಮನಿಸಿಕೊಂಡಿದ್ದಾರೆ ಪವಿತ್ರ ಅವರು. ಇದರ ಮೂಲಕ ತಂಡಕ್ಕೆ ಉತ್ತಮ
ಮುನ್ನಡೆಯಾಗುವುದರ ಮೂಲಕ ಅತಿ ಹೆಚ್ಚು ಮುನ್ನಡೆಯನ್ನು ಕಾಯ್ದುಕೊಂಡಂತಹ ತಂಡ ಅದು ಉತ್ತರ ಕನ್ನಡ ಜಿಲ್ಲೆಯ ತಂಡ. ಮತ್ತೊಮ್ಮೆ ನೀಡ್ತಾ ಇದ್ದಾರೆ ರಾಮನಗರ ತಂಡಕ್ಕೆ. ಆಂಕಲ್ ಹೋಲ್ಡ್ ಅಲ್ಲಿ ವಿಫಲವಾಗಿ 2 ಅಂಕ ಉಚಿತವಾಗಿ ನೀಡ್ತಾ ಇದ್ದಾರೆ ರಾಮನಗರ ತಂಡಕ್ಕೆ. ಇದರೊಂದಿಗೆ ಪಂದ್ಯ 10-19 ಸಾಗ್ತಾ ಇದೆ. ಉತ್ತಮವಾದಂತಹ ರನ್ನಿಂಗ್ ಪ್ರಯತ್ನದಲ್ಲಿದ್ದಂತಹ ರೈಡರ್ ಅಲ್ಲಿ ಕೂತದ ಹಿಡಿತಗಾರರನ್ನ ನೋಡಿರ್ಲಿಲ್ಲ, ಕೈ ಹೋಲ್ಡ್ಗೆ ಬಲಿಯಾದ್ರು. ಇದೀಗ ಚೇತರಿಕೆಯನ್ನ ಕಂಡುಕೊಳ್ತಾ ಉತ್ತಮವಾದಂತಹ ಕಾಲಡಿಗೆಯ ಮೂಲಕ ತಂಡದ ಉತ್ತಮವಾದಂತಹ ಹಿಡಿತವನ್ನು ಮಾಡೋದ್ರ ಮೂಲಕ ಉತ್ತರ ಕನ್ನಡ ಜಿಲ್ಲೆ ಮತ್ತೊಂದು ಅಂಕವನ್ನು ತಮ್ಮದಾಗಿಸಿಕೊಳ್ಳಿ. ಈ ಕಟ್ಟೆ ಅಂಕಣ 2ರಲ್ಲಿ ನೋಡೋದಾದ್ರೆ ವಿಜಯಪುರ ತಂಡ ಅತಿ ಹೆಚ್ಚು ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಯಾದಗಿರಿ ಮೇಲೆ. ಕೇವಲ 2 ಹಿಡಿತಗಾರರನ್ನ ಮಾತ್ರ ಅಂಕಣದಲ್ಲಿ ನೋಡ್ತಾ ಇದ್ದೀವಿ. ಅಲ್ಲೂ ಕೂಡ ಅಂಕಣ 1ರಲ್ಲೂ ಕೂಡ ರೋಚಕವಾದಂತಹ ಕಬಡ್ಡಿಯನ್ನ ನೋಡ್ತಾ ಇದ್ದೀವಿ. ಮೊದಲ ಬಾರಿಗೆ ಟ್ಯಾಕಲ್ ಅನ್ನ ಮಾಡಿದ್ದಾರೆ ರಾಮನಗರ ತಂಡ ಪವಿತ್ರ ಅವ್ರನ್ನ. ಇದೀಗ ಮೊದಲ ರೈಡಿಂಗ್ ನಲ್ಲಿ ವಿಫಲತೆಯನ್ನ ಕಂಡಂತ ಪವಿತ್ರ ಅವರು ಅಂಕಣದಿಂದ ಹೊರಗಡೆ ಬಂದಿದ್ದಾರೆ. ಇದರೊಂದಿಗೆ 12-21ರಲ್ಲಿ ಸಾಗ್ತಾ ಇದೆ. ನೋಡೋಣ ಪವಿತ್ರ ಅವರನ್ನ ಈಚೆ ಕೂರಿಸಿರೋದ್ರಿಂದ ರಾಮನಗರಕ್ಕೆ ಅಡ್ವಾಂಟೇಜ್ ಆಗತ್ತಾ ಅಥವಾ ಡಿಸ್ಅಡ್ವಾಂಟೇಜ್ ಆಗತ್ತಾ? ಇಲ್ಲ, ಪವಿತ್ರ ಅವರು ಇಲ್ಲ ಅಂದ್ರೂ ಸಹ ನಮ್ಮ ಕೆಲಸವನ್ನು ನಾವು ಮಾಡೇ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಕ್ರೀಡಾಪಟುಗಳು. ಉತ್ತಮವಾದಂತಹ ಹಿಡಿತವನ್ನ ಈಚೆ ಹಾಕೋದ್ರ ಮೂಲಕ ಮತ್ತೊಮ್ಮೆ ಪವಿತ್ರ ಅವರನ್ನ ಒಳಗಡೆ ಕರೆಸ್ಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡೋಣ ಎಷ್ಟು ಅಂಕಗಳನ್ನು ನೀಡ್ತಾರೆ. ಓಕೆ, ಕೇವಲ 2 ಅಂಕಗಳನ್ನು ನೀಡ್ತಾ ಇದ್ದಾರೆ. ನಾನು ಸೂಪರ್ ರೈಡ್ ಆಗ್ತಿದೆ ಅಂತ. ವಿಜಯಪುರ ತಂಡ 21-6 ಮುನ್ನಡೆಯನ್ನ ಸಾಗಿಸ್ತಾ ಇದೆ. ವಿಜಯಪುರ ತಂಡ ಕುಶಲ್ ಸರ್, ಇಲ್ಲಿ ನಡೀತಿರ್ತಕ್ಕಂಥ ಪಂದ್ಯಾವಳಿಗಳನ್ನ 2 ಕಣ್ಣಲ್ಲಿ ನೋಡಲಾಗ್ತಾ ಇಲ್ಲ. ಈ ಕಡೆ ನೋಡ್ತಾ ಇದ್ರೆ ಆ ಕಡೆ ನೋಡೋಣ ಅನ್ಸ್ತಿದೆ, ಆ ಕಡೆ ನೋಡೋಣ ಅಂದ್ರೆ ಈ ಕಡೆ ನೋಡೋಣ ಅನ್ಸ್ತಾ ಇದೆ. ನೀವು ಆ 2 ಕಣ್ಣಲ್ಲಿ 2 ಪಂದ್ಯಗಳನ್ನು ಸಹ ನೋಡ್ತಾ ಇದ್ದೀರಾ. ನಿಮ್ಮ ಅನುಭವ ಹೇಗಿದೆ ಸರ್? ಕುಶಲ್ ಸರ್, ಥ್ಯಾಂಕ್ ಯು ಮೇಡಮ್. ಉತ್ತಮವಾದಂತಹ ರೈಡಿಂಗ್ ಅನ್ನು ಮಾಡೋದ್ರ ಮೂಲಕ ಮತ್ತೊಮ್ಮೆ 2 ಅಂಕಗಳನ್ನು ಪಡ್ಕೊಂಡು 16-22ಕ್ಕೆ ಸಾಗಿದಂತಹ ರಾಮನಗರ ತಂಡ. ಸರ್ ಹೇಳಿ, ಕೇವಲ 2 ಕಣ್ಣುಗಳಿಂದ 4 ಪಂದ್ಯಗಳನ್ನ ವೀಕ್ಷಣೆ ಮಾಡ್ತಾ ಇದ್ದೀರಾ. ಹೇಗನ್ನಿಸ್ತಾ ಇದೆ? ಇರೋದು 2 ಕಣ್ಣು. ಆ 2 ಕಣ್ಣುಗಳಿಂದ 4 ಪಂದ್ಯಗಳನ್ನ ನೋಡ್ತಾ ಇದ್ದೀರಾ. ನೆಕ್ಸ್ಟ್ ಮ್ಯಾಚ್ 2ನೇ ಸುತ್ತಿನ ಪಂದ್ಯಾವಳಿಗಳು ಆರಂಭವಾಗಲಿದೆ. ಬಳ್ಳಾರಿ ವರ್ಸಸ್ ಚಿಕ್ಕಬಳ್ಳಾಪುರ ಅಂಕಣ 1ರಲ್ಲಿ. ಬಳ್ಳಾರಿ ವರ್ಸಸ್ ಚಿಕ್ಕಬಳ್ಳಾಪುರ ಮುಂದಿನ ಪಂದ್ಯ. ಅದೇ ರೀತಿ ಕೋರ್ಟ್ ನಂಬರ್ 2 ಮುಂದಿನ ಪಂದ್ಯ ಹಾವೇರಿ ವರ್ಸಸ್ ಬೀದರ್. ಬಿಜಾಪುರ ತಂಡ ಆಟಗಾರ್ತಿಯಿಂದ ಉತ್ತಮವಾದಂತಹ ರೈಡ್, ಅತ್ಯುತ್ತಮ ರೈಡ್, ಡಬಲ್ ಫೈರ್, ಮತ್ತೊಂದು ಅಂಕ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೇವಲ 2 ಮಾತ್ರ ಅಂಕಣದಲ್ಲಿದ್ದಾರೆ. ನೋಡೋಣ ಲೋನವನ್ನ ಕ್ಲಿಯರ್ ಮಾಡ್ತಾರ ರಾಮನಗರ ತಂಡ. ಇದರ ಮಾಡುವುದರ ಮೂಲಕ ವಾಪಸ್ ಆತಿಯನ್ನ ಪಡಿತಾರ ಅಂತ ನೋಡೋಣ. 1 ಅಂಕವನ್ನು ಪಡೆದರೆ ಕೇವಲ 2 ಇದ್ದಾರೆ. ಲೋನ ಕ್ಲಿಯರ್ ಆದ್ರೆ ಸಮಬಲವನ್ನ ಕಾಣುವಂತಹ ಸಾಧ್ಯತೆ ಇದೆ ರಾಮನಗರ ತಂಡ. ಪಂದ್ಯ ರೋಚಕಕ್ಕೆ ಸಾಗ್ತಾ ಇದೆ. ಪಂದ್ಯ ಕೇವಲ 22-17ರಲ್ಲಿ ಸಾಗ್ತಾ ಇದೆ. ಒಬ್ಬ ಪ್ಲೇಯರ್ ಮಾತ್ರ ಹಿಡಿತವನ್ನು ಮಾಡಿದ್ದಾರೆ. ಇದರ ಮೂಲಕ ಲೋನ ಕ್ಲಿಯರ್ ಆದಂತಹ ಅಂಕವನ್ನ ಪಡೆದುಕೊಂಡು 3 ಅಂಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಕೇವಲ 2 ಅಂಕಗಳು ಮಾತ್ರ ಹಿನ್ನಡೆ ಇದೆ. ಇನ್ನ ಉಳಿದಿರ್ತಕ್ಕಂಥ ಸಮಯ ಕೇವಲ 2 ನಿಮಿಷಗಳು ಮಾತ್ರ. ಪವಿತ್ರ ಅವರನ್ನ ಹೊರಗಡೆ ಹಾಕಿದ್ಮೇಲೆ ಒಂದು ಲೋನ ಕೂಡ ಕ್ಲಿಯರ್ ಆಗಿದೆ. ಇದರೊಂದಿಗೆ ಒಂದು ಈಟನ್ನು ಕೂಡ ಸಿಕ್ಕಿದೆ ರಾಮನಗರಕ್ಕೆ. ಅದೇನಪ್ಪಾ ಅಂತಂದ್ರೆ ಪವಿತ್ರ ಅವರನ್ನ ಹಿಡಿದ್ರೆ ಖಂಡಿತವಾಗ್ಲೂ ಪಂದ್ಯವನ್ನ ಗೆಲ್ಬಹುದು ಅಂತ.
ನೋಡೋಣ ಇದನ್ನ ಯಾವ ರೀತಿ ತಮ್ಮ ಚಾಕುಚಕ್ಯತೆಯನ್ನ ಬೆಳೆಸ್ಕೊಳ್ತಾರೆ ಅಂತ. ರಾಮನಗರ ತಂಡದ ಕೋಚ್ ತುಂಬಾ ಉತ್ತಮವಾಗಿ ಕೋಚನ್ನ ನೀಡ್ತಾ ಇದ್ದಾರೆ. ಇದರ ಮೂಲಕ ಕಂಬ್ಯಾಕ್ ಅನ್ನ ಮಾಡಿದರೆ ಕೊನೆಯ ನಿಮಿಷಗಳಲ್ಲಿ ಕಂಬ್ಯಾಕ್ ಅನ್ನ ಮಾಡಿದರೆ ರಾಮನಗರ ತಂಡ 2 ಅಂಕಗಳ ಕೇವಲ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. 22-20 ಪಂದ್ಯ ಸಾಗ್ತಾ ಇದೆ. ಕೇವಲ ಕೊನೆಯ 2 ನಿಮಿಷಗಳು ಮಾತ್ರ ಬಾಕಿ ಉಳಿದಿದೆ. ಕೋರ್ಟ್ ನಂಬರ್ 2ರಲ್ಲಿ ತುಂಬಾ ಯಶಸ್ವಿಯಾಗಿದ್ದಾರೆ. ಇದರೊಂದಿಗೆ 26-8ರಲ್ಲಿ ವಿಜಯಪುರ ತಂಡ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ನೋಡೋಣ ಸೂಕ್ಷ್ಮವಾದ ಕೆಲವರಿಂದ ಗಮನಿಸಿರ್ತಾರೆ. ಪವಿತ್ರ ಅವರನ್ನ ಹಿಡಿದ್ರೆ ರಾಮನಗರ ತಂಡಕ್ಕೆ ಅನುಕೂಲವಿದೆ. ಹೌದು, ರೆಫ್ರಿ ಹೇಳಿದ್ದಾರೆ ಪವಿತ್ರ ಅವರು ಟಚ್ ಮಾಡಿದರೆ ಒಂದು ಔಟ್ ಆಗಿದೆ ಅಂತ. ಇದರೊಂದಿಗೆ 4 ಅಂಕಗಳ ಮುನ್ನಡೆಯನ್ನು ಕಂಡುಕೊಂಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆ. ಇಬ್ಬರಿಗೂ ಒಂದೊಂದು ಅಂಕ. ಸೆಲ್ಫ್ ಔಟ್ ಆಗಿದ್ದಾರೆ ರೈಡರ್. ಬೋನಸ್ ಅಂಕ ರಾಮನಗರಕ್ಕೆ ಸಿಕ್ಕಿದೆ. ಸೆಲ್ಫ್ ಔಟ್ ನ ಅಂಕ ಉತ್ತರ ಕನ್ನಡಕ್ಕೆ ಸಿಗ್ತಾ ಇದೆ. ಇದರ ಮೂಲಕ ಪಂದ್ಯ 4 ಅಂಕಗಳ ಮುನ್ನಡೆಯನ್ನು ಕಂಡುಕೊಂಡಿದೆ ಉತ್ತರ ಕನ್ನಡ ಜಿಲ್ಲೆ. ತುಂಬಾ ರೋಚಕತೆಯಿಂದ ಸಾಗ್ತಾ ಇದೆ ಪಂದ್ಯ ರಾಮನಗರ ವರ್ಸಸ್ ಉತ್ತರ ಕನ್ನಡ. ಇದರೊಂದಿಗೆ 2ನೇ ಅರ್ಧದ ಇದೀಗ ಪಂದ್ಯ ಕೊನೆಯ 1 ನಿಮಿಷಗಳು ಮಾತ್ರ ಬಾಕಿ ಉಳಿದೆ. 2ನೇ ಅರ್ಧದ 2ನೇ ಟೈಮ್ ಔಟ್ ಅನ್ನು ತೆಗೆದುಕೊಂಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆ. ಕೊನೆಯ ಟೈಮ್ ಔಟ್ ಉತ್ತರ ಕನ್ನಡ ಜಿಲ್ಲೆಗೆ. ಲಾಸ್ಟ್ 1 ಮಿನಿಟ್. ಸ್ಕೋರ್ 25-21 ಉತ್ತರ ಕನ್ನಡ. ಉತ್ತಮವಾದಂತಹ ಕಾರಣಕ್ಕೆ ಮೂಲಕ ಚಾಕುಚಕ್ಯತೆಯಿಂದ ಅಂಕಗಳೊಂದಿಗೆ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಮತ್ತೊಂದು ಅಂಕ ವಿಜಯಪುರ ತಂಡಕ್ಕೆ 27-10. ಕೊನೆಯ 2 ನಿಮಿಷ. ಕೋರ್ಟ್ ನಂಬರ್ 2ರಲ್ಲಿ ಕೊನೆಯ 2 ನಿಮಿಷ. ಇದರೊಂದಿಗೆ ಪಂದ್ಯ ಮುಕ್ತಾಯ. ರೋಚಕವಾದಂತಹ ಪಂದ್ಯ. ತುಂಬಾ ಅಂತರವನ್ನು ಕಾಯ್ದುಕೊಂಡ ಉತ್ತರ ಕನ್ನಡ ಜಿಲ್ಲೆ ಎಲ್ಲಿ ಸೋತು ಬಿಡ್ತೀವಿ ಅನ್ನೋ ಹಂತಕ್ಕೆ ತಲುಪಿ ಕೊನೆಗೂ ಜಯಬೇರಿಯನ್ನ ಬಾರಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆ ರಾಮನಗರದ ಮೇಲೆ. 26-21 ಪಂದ್ಯ ಮುಕ್ತಾಯಗೊಂಡಿದೆ. ಇದೀಗ 2ನೇ ಹಂತದ ಪಂದ್ಯಾವಳಿಗಳು ಪ್ರಾರಂಭವಾಗಲಿದೆ. ಅಂಕಣ 1ರಲ್ಲಿ ಪ್ರಥಮ ಪಂದ್ಯ ಬಳ್ಳಾರಿ ವರ್ಸಸ್ ಚಿಕ್ಕಬಳ್ಳಾಪುರ.